ವೀಕ್ಷಕರೇ, ಇವತ್ತಿನ ಮಧ್ಯಾಹ್ನದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರೊಮೋವನ್ನ ನೀವೆಲ್ಲರೂ ಕೂಡ ನೋಡಿರ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರಲ್ಲ ಇಬ್ಬರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ತೋರಿಸಿದ್ದು ಹೆಚ್ಚಿನವರಿಗೆ ಇದೊಂದು ಶಾಕ್ ಅನ್ನು ಉಂಟು ಮಾಡಿದೆ. ಆದ್ರೆ ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಿಂದ ಯಾವುದೇ ರೀತಿಯ ಎಲಿಮಿನೇಷನ್ ಇರಲ್ಲ. ಇದೊಂದು ಫೇಕ್ ಎಲಿಮಿನೇಷನ್ ಆಗಿದ್ದು ಇಷ್ಟೊಂದು ಟಫ್ ಕಂಟೆಸ್ಟೆಂಟ್ ಗಳಾದ ಧ್ರುವಂತ್ ಮತ್ತು ರಕ್ಷಿತಾ ಅವರನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಯಾವುದೇ ರೀತಿಯ ವೋಟಿಂಗ್ ಲೈನ್ಸ್ ಗಳು ಕೂಡ ಓಪನ್ ಆಗಿರ್ಲಿಲ್ಲ. ಸೊ ಇವತ್ತು ನಟ ಕಿಚ್ಚ ಸುದೀಪ್ ರಕ್ಷಿತಾ ಮತ್ತು ಧ್ರುವಂತ್ ಅವರನ್ನ ಫೇಕ್ ಆಗಿ ಎಲಿಮಿನೇಟ್ ಮಾಡ್ತಿದ್ದು ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳು ಸೇರಿದಂತೆ ಬಿಗ್ ಬಾಸ್ ನ ಆಡಿಯನ್ಸ್ ಗೂ ಕೂಡ ಅತಿ ದೊಡ್ಡ ಶಾಕ್ ಅನ್ನ ಉಂಟು ಮಾಡಿದೆ. ಧ್ರುವಂತ್ ಮತ್ತು ರಕ್ಷಿತಾ ಅವರನ್ನ ಫೇಕ್ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮ್ ಗೆ ಈಗಾಗಲೇ ಕಳಿಸಿರುವಂತಹ ಬಿಗ್ ಬಾಸ್ ರಕ್ಷಿತಾ ಮತ್ತು ಧ್ರುವಂತ್ ಅವರನ್ನ ಒಂದು ವಾರಗಳ ಕಾಲ ಇದೇ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಬಹುದು ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಇದೊಂದು ಫೇಕ್ ಎಲಿಮಿನೇಷನ್ ಅಂತ ಯಾರಿಗೆಲ್ಲ ಮುಂಚೆನೆ ಗೊತ್ತಿತ್ತು, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗಳು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.